ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭದ್ರಾಗೆ ಎಷ್ಟೇ ಹೇಳಿದ್ರು ಕೂಡ ಭದ್ರ ಮಾತ್ರ ಇಲ್ಲಿ ಅಮ್ಮಮ್ಮನ ಮಾತು ಕೇಳ್ತಾ ಇರಲ್ಲ. ಕಾಗೆ ಮುದುಕಿ, ಇವಳು ಮಾಡಿದ್ದೆಲ್ಲ ಮರ್ತು ಹೋಗ್ಬಿಟ್ಟ ನೀನು? ಹೊಟ್ಟೆಗೊಂದು ಬಟ್ಟೆ ಸುತ್ಕೊಂಡು ಅಬ್ಬಬ್ಬಬ್ಬಬ್ಬಾ ಅದು ಏನು ನಾಟಕ ಮಾಡಿದ್ಲು, ತನ್ನ ತಾಯಿ ಆಗ್ತಾ ಇದ್ಲು ಅಂತ ಎಷ್ಟು ಸುಳ್ಳು ಹೇಳಿ ನಮಗೆ ಯಾಮಾರಿಸಿದ್ಲು. ಅದನ್ನೆಲ್ಲ ಮರೆತುಬಿಟ್ಟು ಈಗ ಅವಳ ಜೊತೆ ಸಂಸಾರ ಮಾಡಿ ಖುಷಿಯಾಗಿರು ಅಂತ ಹೇಳ್ತೀಯಾ? ನಿನಗೆ ಮರ್ತು ಹೋಗಿರ್ಬೋದು, ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲ್ಲ, ಕ್ಷಮಿಸಲ್ಲ. ಯಾವುದೇ ಕಾರಣಕ್ಕೂ ಇವ್ರ ಜೊತೆ ನಾನಂತೂ ಇರೋಕ್ಕಿಲ್ಲ ಅಂತ ಈ ಕಡೆ ಭದ್ರ ಹೇಳ್ತಾರೆ. ಆಗ ವಿದ್ಯಾ, ಅಲ್ಲ ಗೌಡ್ರೆ, ನೀವು ಮಾತ್ರ ಹೇಳ್ತಿದ್ರಲ್ವಾ, ನೀವು ಮಾಡಿರೋದು ಮರ್ತು ಹೋಗ್ಬಿಟ್ರಾ? ನೀವು ಎಷ್ಟು ನನಗೆ ಹಿಂಸೆ ಮಾಡಿದ್ರಾ? ಅಷ್ಟಕ್ಕೂ ನಿಮ್ಮಿಂದಲೂ ಎಷ್ಟು ತಪ್ಪಿದೆ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಕಳ್ಳ ಸಂಬಂಧ ಅಂತ ಎಷ್ಟು ಸುಳ್ಳು ಹೇಳಿದ್ರಿ ನನಗೆ. ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ನೀವೇ ಕಾರಣ ಆದರೂ ಬೇರೆಯವರದ್ದಂತ ಎಷ್ಟು ಕಳ್ಳ ಸಂಬಂಧ ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ರಿ. ಅದೆಲ್ಲ ನಿಮ್ಗೆ ಮರ್ತೋಯ್ತಾ ಅಂತ ಹೇಳಿ ಇಬ್ಬರು ಕೂಡ ಜಗಳ ಶುರು ಮಾಡ್ಕೊತಾ ಇರ್ತಾರೆ. ಅದನ್ನೆಲ್ಲ ನೋಡಿದ ಅಮ್ಮಮ್ಮಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಕಾಟ್ಲೆ, ಅಮ್ಮಮ್ಮನ ಕರ್ಕೊಂಡು ಹೋಗ್ತೀವೋ ಅಥವಾ ಮತ್ತೆ ನೀನು ಒದೆ ತಿಂತೀಯೋ ಅಂತ ಕೇಳ್ತಾರೆ. ಅಮ್ಮಮ್ಮ ಬನ್ನಿ ಅಮ್ಮಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಭದ್ರ ವಿದ್ಯೆ ಮೇಲೆ ಕೋಪ ಮಾಡ್ಕೊಂಡ್ರೆ ವಿದ್ಯಾ ಭದ್ರ ಮೇಲೆ ಕೋಪ ಮಾಡ್ಕೊತಾರೆ. ಆದರೆ ಇಬ್ಬರು ಮನಸ್ಸಲ್ಲಿಯೂ ಪ್ರೀತಿ ಅನ್ನೋದು ಹಾಗೆ ಇರುತ್ತೆ. ಈ ಕಡೆ ಅಮ್ಮಮ್ಮ ಏನು ಮಾಡಬೇಕು ಕಾಟ್ಲೆ, ಇವರಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಸಾನೇ ಪ್ರಯತ್ನ ಪಟ್ಟಿವ್ನಿ. ಇನ್ಮ್ಯಾಕೆ ನನ್ನಿಂದ ಏನು ಮಾಡೋಕ್ಕಾಗಕ್ಕಿಲ್ಲ, ಯಾಕೋ ಗೊತ್ತಿಲ್ಲ, ಇವರಿಬ್ಬರು ಒಂದಾಗುವ ಕಾಣಿಸ್ತಾ ಇಲ್ಲ ಕಣ್ಲ ಕಾಟ್ಲೆ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ಕಾಟ್ಲೆ, ಅಮ್ಮಮ್ಮ ನೀವೇನು ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಸರಿ ಹೋಗ್ತಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಅಮ್ಮಮ್ಮ, ಆ ಐಡಿಯಾ ಮಾಡಿದರೆ ಖಂಡಿತವಾಗ್ಲೂ ಅವರಿಬ್ಬರು ಒಂದಾಗ್ಬೋದೇನೋ ಅಂತ ಈ ಕಡೆ ಕಾಟ್ಲೆ ಹೇಳ್ತಾರೆ. ಇಲ್ಲ ಕಣ್ಲ, ಇಲ್ಲ, ಇವ್ರು ಏನೇ ಮಾಡಿದ್ರು ಒಂದಾಗಕ್ಕಿಲ್ಲ, ನಾನು ಸಾವಾದರೆ ಮಾತ್ರ ಇವರಿಬ್ಬರು ಒಂದಾಗ್ಬೋದು ಅಂತ ಅಮ್ಮಮ್ಮ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಮ್ಮಮ್ಮ ಅಂತ ಹೇಳ್ತಾರೆ. ಆಗ ಇನ್ನೇನು ಮಾಡಲಾ, ನೀನು ಇವರಿಬ್ಬರನ್ನ ಒಂದು ಮಾಡೋಕ್ಕೋಸ್ಕರ ಇನ್ನು ನನ್ನಿಂದ ಏನು ಮಾಡೋಕ್ಕಾಗಕ್ಕಿಲ್ಲ ಕಾಟ್ಲೆ ಅಂತ ಅಮ್ಮಮ್ಮ ಕಣ್ಣೀರು ಹಾಕ್ತಾ ಇರ್ತಾರೆ. ವಿದ್ಯಾ ಸಾನೇ ಒಳ್ಳೆಯವಳು, ಅವಳು ಹೊಟ್ಟೆಯಲ್ಲಿ ಬೇರೆ ಮಗ ಬೆಳೀತೈತೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿ ಅವಳನ್ನು ಆರೈಕೆ ಮಾಡಬೇಕು. ಅದು ಬಿಟ್ಟು ನಮ್ಮ ಹಣೆ ಬರ ನೋಡು, ಅವಳನ್ನು ದೂರ ಇಟ್ಟಿದ್ವಿ, ಅವಳನ್ನು ಯಾರು ಕೂಡ ಅರ್ಥ ಮಾಡ್ಕೊತಾ ಇಲ್ಲ. ಇನ್ನೇನು ಮಾಡ್ಲಾ ಕಾಟ್ಲೆ, ನಾನು ನೀನೇ ಹೇಳಲ್ಲ ಅಂತ ಹೇಳ್ತಾ ಇರ್ತಾರೆ. ಅಮ್ಮಮ್ಮ ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ ಅಮ್ಮಮ್ಮ, ನನಗೂ ಕೂಡ ಸಂಕಟ ಆಗ್ತಾಯಿದೆ. ವಿದ್ಯಾ ಅಕ್ಕ ತುಂಬ ಒಳ್ಳೆಯವರು, ಅವ್ರನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕು ಅಂದರೆ ನಮ್ಮಿಂದ ಆಗ್ತಾ ಇಲ್ವಲ್ಲ ಅಮ್ಮಮ್ಮ ಅಂತ ಕಾಟ್ಲೆ ಹೇಳ್ತಾರೆ. ಅಮ್ಮ ಅಂತೂ ದೊಡ್ಡದಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ತಾನು ಸತ್ತರೆ ಎಲ್ಲ ಸರಿ ಹೋಗುತ್ತೆ ಅಂತಹ ಲೆಟ್ರನ್ನ ಬರೆದಿಟ್ಟು ಇಲ್ಲಿ ಬಿದ್ದು ಹೋಗ್ತಾರೆ. ಆಗ ಅಮ್ಮ ಇಲ್ಲಿ ಮೋನ ಎಲ್ಲರೂ ನೋಡಿಬಿಟ್ಟು ತುಂಬ ಜೋರಾಗಿ ಕಿರ್ಚಾಡ್ತಾರೆ. ಆಗ ಅಯ್ಯೋ ಅಮ್ಮಮ್ಮಗೆ ಏನೋ ಆಯಿತು ಅಂತ ಚಂಪ ಕೂಗಾಡ್ತಾರೆ. ಆಗ ಭದ್ರ ಎಲ್ಲರೂ ಕೂಡ ಓಡಿ ಬರ್ತಾರೆ. ಅಯ್ಯೋ ದೇವ್ರೆ, ಅಮ್ಮ ಮಾತಾಡವ, ಅವ್ವ ಯಾಕವ್ವ, ಏನಾಯ್ತವ ಅಂತ ಇಲ್ಲಿ ಶಿವರಾಮೇಗೌಡರು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಕಾಟ್ಲೆ, ಅಯ್ಯೋ ಅಲ್ಲೇನೋ ಲೆಟ್ರ್ ಇದೆ ಅಂತ ಇಲ್ಲಿ ಕಾಟ್ಲೆ ಹೇಳ್ತಾರೆ. ಆಗ ನೋಡಿ, ವಿದ್ಯಾ ಮತ್ತು ಭದ್ರ ಒಂದಾಗಬೇಕು, ಅವರಿಬ್ಬರು ಜೊತೆಯಾಗಿರಬೇಕು ಅಂತ ನನಗೆ ನನ್ನ ಮೇಲೆ ಪ್ರಮಾಣ ಮಾಡಬೇಕು. ನನ್ನ ಮೇಲೆ ಪ್ರಮಾಣ ಮಾಡಿದರೆ ನನಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇಲ್ಲ ಅಂದರೆ ನನ್ನ ಆತ್ಮ ಇಲ್ಲೇ ಎಲ್ಲೋ ಓಡಾಡ್ತಾ ಇರುತ್ತೆ ಅಂತ ಅಮ್ಮಮ್ಮ ಬರೆದಿರ್ತಾರೆ. ಅದನ್ನು ನೋಡಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಮುಖನ ನೋಡ್ಕೊತಾ ಇರ್ತಾರೆ. ಆಗ ಏನು ಮಾಡೋಕ್ಕಾಗದೆ ಇಲ್ಲಿ ಶಿವರಾಮೇಗೌಡರು, ಲೇ ಭದ್ರ ಪ್ರಮಾಣ ಮಾಡಲಾ, ಅವನ ಕೊನೆ ಆಸೆ ಆದರೂ ಈಡೇರಿಸ್ಲಾ ಅಂತ ಹೇಳ್ತಾರೆ. ಆಗ ಭದ್ರಾಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗದೆ, ಅಮ್ಮಮ್ಮ ಯಾಕಮ್ಮ ಹೀಗೆ ಮಾಡಿಬಿಟ್ಯಾ, ನಮಗೋಸ್ಕರ ನಿನ್ನ ಸಾವು ಯಾಕೆ ಮಾಡಿಕೊಂಡೆ, ಅಯ್ಯೋ ದೇವ್ರೆ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತ ಭದ್ರ ಇಲ್ಲಿ ಅಮ್ಮಮ್ಮನ ಮೇಲೆ ಆಣೆ ಮಾಡ್ತಾರೆ. ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ, ಅಮ್ಮಮ್ಮ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ನಾವಿಬ್ಬರು ದೂರ ಆಗಲ್ಲ, ಇನ್ಮೇಲೆ ನಾವು ಜೊತೆಯಾಗಿ ಇರ್ತೀವಿ ಅಂತ ಇಬ್ಬರು ಕೂಡ ಪ್ರಮಾಣ ಮಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಅಮ್ಮಮ್ಮಗೆ ತುಂಬಾ ಖುಷಿ ಆಗುತ್ತೆ. ಆಗ ಅಮ್ಮಮ್ಮ ಇದ್ದಕ್ಕಿದ್ದಾಗೆ ಕೈ ಅಲ್ಲಾಡಿಸ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅಮ್ಮಮ್ಮ, ಅಮ್ಮಮ್ಮ ಉಸಿರಾಡ್ತಾ ಇದ್ದಾರೆ ಅಂತ ವಿದ್ಯಾ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಖುಷಿಯಿಂದ ಅಯ್ಯೋ ಅಮ್ಮಮ್ಮ ಅಂತ ಹೇಳಿ ನೀರನ್ನೆಲ್ಲ ತಂದು ಚಿಮುಕಿಸ್ತಾರೆ. ಆಗ ಏನಾಯ್ತಮ್ಮಮ್ಮ, ಅಮ್ಮಮ್ಮ ಮಾತಾಡಿ ಅಮ್ಮಮ್ಮ ಅಂತ ಹೇಳ್ತಾರೆ. ಆಗ ಇಲ್ಲಿ ಬೇಕು ಅಂತಲೇ ನಿಧಾನವಾಗಿ ಕಣ್ಣನ್ನು ತೆಗಿತಾರೆ. ಆಗ ಏನಾಯ್ತಾ, ಅಯ್ಯೋ ಶಿವರಾಮ, ಇದು ಗಟ್ಟಿ ಜೀವ ಕಾಣಲ, ಇಷ್ಟು ಬೇಗ ಹೋಗೋಕ್ಕಿಲ್ಲ. ವಿದ್ಯಾ ಮತ್ತು ಭದ್ರ ಅವರಿಬ್ಬರು ಚೆನ್ನಾಗಿದ್ರ ಮೇಲೆ ಆಮೇಲೆ ಈ ಜೀವ ಹೊರಟೋಗ್ಬಿಡುತ್ತೆ, ಅಲ್ಲಿ ತನಕ ಈ ಜೀವ ಎಲ್ಲೂ ಹೋಗಲ್ಲ ಕಣ್ಲ ಅಂತ ಅಜ್ಜಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಅಪ್ಪ ದೇವ್ರೆ, ಅವ್ವ ಕೊನೆಗೂ ನಿನ್ಗೇನು ಆಗಿಲ್ವಲ್ಲ, ಅಷ್ಟೇ ಸಾಕು ಅಂತ ಶಿವರಾಮೇಗೌಡರು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ವಿದ್ಯೆ ಅಂತೂ, ಅಮ್ಮಮ್ಮ ನಿಮ್ಗೇನಾಯಿತು ಏನೋ ಅಂತ ತುಂಬಾ ಭಯಪಟ್ವಿ, ಯಾಕಮ್ಮಮ್ಮ
ಹೀಗೆಲ್ಲ ಮಾಡ್ತಾ ಇದ್ದೀರಾ, ದೊಡ್ಡ ತಪ್ಪಲ್ವಾ ಇದೆಲ್ಲ ಅಂತ ವಿದ್ಯಾ ಹೇಳ್ತಾರೆ. ಅಯ್ಯೋ ಯಾವ್ದು ತಪ್ಪು, ನೀವಿಬ್ಬರು ಚೆಂದಾಗಿರಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಅನ್ಕೊತಾ ಇದ್ದೀನಿ. ಆದರೆ ನೀವಿಬ್ಬರು ನೋಡಿದರೆ ದೂರನೇ ಹೋಗ್ತಾ ಇದ್ದೀರಲ್ವಾ. ಇನ್ಮೇಲೆ ನಾನು ಏನು ಮಾಡಲಿ, ಈ ಹಿರಿ ಜೀವ ಯಾವಾಗ ಸಾಯುತ್ತೋ ಗೊತ್ತಿಲ್ಲ. ಅಲ್ಲಿ ತನಕ ನಿಮ್ಮಿಬ್ಬರು ಒಂದಾಗಿ ನೀವಿಬ್ಬರು ಒಂದು ಮಗುಗೆ ಜನ್ಮ ಕೊಟ್ಟರೆ ಅದನ್ನು ನೋಡಿಕೊಂಡು ತೃಪ್ತಿಯಿಂದ ಸಾಯ್ತೀನಿ ಕಣ್ಲ ಭದ್ರ. ಭದ್ರ ನನ್ನ ಆಸೆ ಈಡೇರಿಸ್ತಿ ಅಂತ ನೀವಿಬ್ಬರು ನನಗೆ ಮಾತು ಕೊಟ್ಟಿವ್ರಿ ಅಂದಮೇಲೆ ನನ್ನ ಕನಸು ಆಸೆ ಈಡೇರಿಸ್ರಿ ಅಲ್ವಾ ಅಂತ ಅಮ್ಮಮ್ಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಮುಖನ ನೋಡ್ಕೊತಾ ಇರ್ತಾರೆ. ಆಗ ಅಯ್ಯೋ ಅಮ್ಮಮ್ಮ ಅದೆಲ್ಲ ಬಿಡ್ತು ಅದು ಆವಾಗ ಹೇಳಿದ್ದು ಅಷ್ಟೇ ಅಂತ ಹೇಳ್ತಾರೆ. ನೋಡು ಭದ್ರ, ಈ ಅಮ್ಮಮ್ಮ ಮೇಲೆ ಆಣೆ ಮಾಡಿದ್ಯ ಅಂದಮೇಲೆ ಅದು ನೆರವೇರಲೇಬೇಕು. ನೀನು ವಿದ್ಯಾ ಜೊತೆ ಇರಲಿಲ್ಲ ಅಂದರೆ ಮತ್ತೆ ಈ ಅಮ್ಮಮ್ಮಗೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವಿಬ್ಬರು ನನಗೆ ಆಣೆ ಮಾಡಿವ್ರಿ ಅಂದಮೇಲೆ ನೀವಿಬ್ಬರು ಸಂಸಾರ ಶುರು ಮಾಡಲೇಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರ ವಿದ್ಯಾ ಮುಖ ನೋಡಿಬಿಟ್ಟು ನೋಡ್ತಾ ಇರ್ತಾರೆ. ಆಗ ವಿದ್ಯಾ ಅಯ್ಯೋ ಅಮ್ಮಮ್ಮ ನೀವೇನು ಯೋಚನೆ ಮಾಡಬೇಡಿ, ನಾವಿಬ್ಬರು ಸಂದಾಗಿರ್ತೀವಿ, ನೀವು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಲ್ಲ ಮಗ, ಆ ಮಗನ ಆದಷ್ಟು ಬೇಗ ನಾನು ಹೆತ್ಕೊಡ್ತೀನಿ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತಾರೆ. ಇದು ನನ್ನ ವಿದ್ಯಾ ಅಂದರೆ ಅಂತ ಅಮ್ಮಮ್ಮ ಖುಷಿ ಆಗ್ತಾರೆ. ಅಲ್ಲ ಇಷ್ಟೊಂದು ಸುಸ್ತು, ಇಷ್ಟು ಬೇಗ ಎನರ್ಜಿ ಹೇಗೆ ಬಂತಮ್ಮಮ್ಮ? ಕಾಗೆ ಮುದ್ಕೆ ನಿನ್ನ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಾ ಇದೆ ಅಂತ ಭದ್ರ ಹೇಳ್ತಾರೆ. ಯಾಕ್ಲ ಭದ್ರ, ಯಾಕೆ ನೀನು ಹಂಗೆ ಮಾತಾಡ್ತಾ ಇದೆಯಾ? ಅಷ್ಟಕ್ಕೂ ಈ ಅಮ್ಮಮ್ಮ ಸತ್ತೋಗಿದ್ರೆ ನಿಮಗೆ ಸಮಾಧಾನ ಆಗ್ತಿತ್ತೇನಲ್ಲ ಅಂತ ಹೇಳ್ತಾರೆ. ಏಯ್ ಹಾಗಲ್ಲ ಕಾಗೆ ಮುದ್ಕಿ, ನೀನೇನಾದರೂ ಡೌಗ್ಯೂ ಮಾಡ್ತಾ ಇದೆಯಾ ಹೇಗೆ ಅಂತ ಕೇಳ್ತಾರೆ. ಅಯ್ಯೋ ನಾನು ಸತ್ತೇ ಹೋದೆ ಅಂದ್ಕೊಂಡೆ ಕಣ್ಲಾ ಭದ್ರ, ಆದರೆ ನನ್ನ ಮೊಮ್ಮಗನ ಬಿಟ್ಟು ಹೋಗೋಕ್ಕೆ ಆ ದೇವರಿಗೂ ಕೂಡ ಇಷ್ಟ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ವಾಪಸ್ ಕಳಿಸ್ಕೊಂಡವನೇ. ನೀನೇನು ಯೋಚನೆ ಮಾಡಬೇಡ ಭದ್ರ, ನಿನ್ನ ಮಗ ಹೊರಗಡೆ ಬಂದಮೇಲೆ ಖುಷಿಯಿಂದ ನೋಡಿಕೊಂಡು ಆ ಮಗು ಬೆಳೆದವರೆಗೂ ನಾನು ಹಂಗೆ ಗಟ್ಟಿಮುಟ್ಟಾಗಿರ್ತೀನಿ ಅಂತ ಅಮ್ಮಮ್ಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಗೆ ಏನೋ ಉಲ್ಟಾ ಹೊಡಿತಾ ಇದೆಯಲ್ಲ, ಏನೋ ಆಗ್ತಾ ಇದೆಯಲ್ಲ ಅಂತ ಯೋಚಿಸ್ತಾ ಇರ್ತಾರೆ. ಈ ಕಡೆ ಈಶ್ವರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಸಾವಿತ್ರಿ ಮೇಲೆ. ಸಾವಿತ್ರಿ ಮತ್ತು ವಿನಂತಿ ವ್ಯಂಗ್ಯವಾಗಿ ಇಲ್ಲಿ ಇವರಿಬ್ಬರನ್ನ ಹೇಳ್ಕೊಂಡು ನಗ್ತಾ ಇರೋದನ್ನು ನೋಡಿ ಈಶ್ವರಿಗಂತೂ ಮಾಡೇ ನಿಮ್ಗೊಂದು ಕಾಲ ಆದರೆ ನನಗೊಂದು ಕಾಲ, ನಮಗೂ ಕೂಡ ಒಂದಲ್ಲ ಒಂದಿನ ಕಾಲ ಬರುತ್ತೆ, ಆಗ ನಿಮ್ಮನ್ನು ಎಲ್ಲರನ್ನೂ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ, ಇಡೀ ಸಾಮ್ರಾಜ್ಯದಕ್ಕೆ ನಾನೇ ಅಧಿಪತಿ ಆಗ್ತೀನಿ, ನೋಡ್ತಾ ಇರಿ ಆ ಕುರ್ಚಿ ಯಾವತ್ತಿದ್ರೂ ನಂದು ಅಂತ ಈಶ್ವರಿ ನಗ್ತಾ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನನಗೆ ಮಾಡಿರೋ ಮೋಸಕ್ಕೆ ನಿಮ್ಮನ್ನೆಲ್ಲರನ್ನೂ ಮನೆಯಿಂದ ಹೊರಗಡೆ ಹಾಕ್ತೀನಿ, ಅದು ಕೂಡ ಹತ್ರದಲ್ಲೇ ಬರುತ್ತೆ ಅಂತ ಈಶ್ವರಿ ನಗ್ತಾ ಇರ್ತಾರೆ. ಈ ಕಡೆ ಅಮ್ಮಮ್ಮನ ಪ್ಲ್ಯಾನು ಕೂಡ ಸಕ್ಸಸ್ ಆಯಿತು. ಇಲ್ಲಿ ಭದ್ರ ಮತ್ತು ವಿದ್ಯಾ ಮಾತು ತಗೊಂಡಾಯಿತು. ಇನ್ಮೇಲೆ ಭದ್ರ ವಿದ್ಯೆನೇ ನೋಡ್ತಾ ಇದ್ರೆ ವಿದ್ಯಾ ಭದ್ರ ನೋಡ್ತಾರೆ. ಆಗ ಏನು ಗೌಡ್ರೆ ಯಾಕೆ ಇಷ್ಟೊಂದು ನೋಡ್ತಾ ಇದ್ದೀರಾ ಏನು ಅಂತ ಹೇಳ್ತಾರೆ. ಏನೂ ಇಲ್ಲ, ಅಷ್ಟಕ್ಕೂ ನೀನು ಯಾರೋ ಅಂತ ಹೇಳಕ್ಕೆ ಹೋಗ್ತಾರೆ. ನೋಡಿ ಗೌಡ್ರೆ, ಈಗಾಗಲೇ ಅಮ್ಮಮ್ಮ ಮಾತು ತಗೊಂಡಿದ್ದೀರಾ, ನನ್ನ ಹೊಟ್ಟೆಯಲ್ಲಿರೋ ಮಗನ ಹುಷಾರಾಗಿ ಜೋಪಾನವಾಗಿ ನೋಡ್ಕೊಳ್ಳೋದು ನಿಮ್ಮ ಕೆಲಸ ಅಲ್ವಾ, ಆದಷ್ಟು ಬೇಗ ನಮ್ಮ ಮಗ ಹೊರಗಡೆ ಬರಬೇಕಲ್ವ ಗೌಡ್ರೆ ಅಂತ ವಿದ್ಯಾ ಹೇಳ್ತಾರೆ. ಆಗ ಭದ್ರಾಗೆ ವಿದ್ಯನ ಮೇಲೆ ಪ್ರೀತಿ ಶುರು ಆಗ್ತಾ ಇರುತ್ತೆ. ಅಮ್ಮಮ್ಮನ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಿರುತ್ತೆ. ಕಾಟ್ಲೆ ಅಮ್ಮಮ್ಮ ಚಂಪಾ ಖುಷಿಯಿಂದ ಇರ್ತಾರೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.